ಹಾಯ್ ಗಾಯ್ಸ್, ಇವತ್ತು ಮನೇಲೇನೆ ಸಿಂಪಲ್ ಆಗಿ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೆಟೊ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ನಾನು ಸ್ವೀಟ್ ಕಾರ್ನ್ನ ಆಲ್ರೆಡಿ ಬೇಯಿಸಿ 1 ಕಪ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಆರ್ಗ್ಯಾನ್ ಸೀಸನಿಂಗ್ ಮತ್ತು ಚಿಲ್ಲಿ ಫ್ಲೇಕ್ಸ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಪಿಜ್ಜಾ ನೀವು ಮಾಡಿದಾಗ ಅದ್ರ ಜೊತೆಲಿ ಇದು ಬಂದೇ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ನಾನು ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೆ. ಆ ಕ್ಯಾರೆಟ್ನ ನಾನು ಚಿಕ್ಕದಾಗಿ ನಾನು ತುರಿದಿಟ್ಕೊಂಡಿದ್ದೆ. ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ಮು, ನಾನು ಏನೇನು ಇಟ್ಕೊಂಡಿದ್ದೆ, ಟೊಮೆಟೊ, ಅದನ್ನೆಲ್ಲ ನಾನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ವೆರೈಟೀಸ್ ಅಂದರೆ ಏನಾದರೂ ನೀವು ಆಲೂಗಡ್ಡೆ ಆ ಥರ ಏನಾದರೂ ಬೇಕಿದ್ರೂ ನೀವು ಹಾಕ್ಕೋಬೋದು. ಆಲೂಗಡ್ಡೆ, ಅದಾದಮೇಲೆ ಬೇರೆ ನಿಮ್ಗೆ ಏನಾದರೂ ಇಷ್ಟ ಆಗಿರೋಂತಹ ತರಕಾರಿಗಳಿದ್ರೇನು ನೀವು ಅದನ್ನು ಹಾಕ್ಕೋಬೋದು. ನಾನು ಇಷ್ಟೇ ಹಾಕ್ಕೊಂಡೆ. ಇವಾಗ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋಂಥ ಸ್ವೀಟ್ ಕಾರ್ನ ನಾನು ಹಾಕ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಸ್ವೀಟ್ ಕಾರ್ನ ಬಿಡಿಸ್ಬಿಟ್ಟು ಹಾಗೆ ಹಾಕ್ಕೋಬೇಡಿ, ಅದು ಟೇಸ್ಟ್ ಇರಲ್ಲ. ಬೇಯಿಸಿ ಹಾಕ್ಕೊಳ್ಳಿ, ಅವಾಗೇನೆ ಅದು ಚೆನ್ನಾಗಿರುತ್ತೆ. ಬೇಯಿಸಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಆರಿಗಾನೋ ಸೀಸನಿಂಗ್ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ಇವಾಗ ನಾನಿಲ್ಲಿ 1 ಕಪ್ಪಲ್ಲಿ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಇಲ್ಲಿ ಒಂದು ಕಡೆ ಮಯೋನೀಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಚೀಸ್ನ ನಾನು ತುರಿದು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದು ಚೀಸ್ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಚೀಸ್ನ ನೀವು ತುರಿದು ಇಟ್ಕೋಬೋದು. ಮಯೋನೀಸ್ ಕೂಡ ಅಷ್ಟೇ, ಮನೇಲೇ ಹೋಮ್ ಮೇಡ್ ಮಯೋನೀಸ್ ಅದು. ಚಟ್ನಿ ಕೂಡ ಅಷ್ಟೇ ಗೈಸ್. ನಾನು ಮಯೋನೀಸ್ ಮಾಡೋದು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯಾರು ವಿಡಿಯೋ ನೋಡಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಮಯೋನೀಸ್ ವಿಡಿಯೋನ ಚೆಕ್ ಮಾಡ್ಬೋದು. ಇವಾಗ ಚಟ್ನಿನ, ಈ ಗ್ರೀನ್ ಚಟ್ನಿ ಹೇಗೆ ಮಾಡೋದು ನಾನು ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಮೆಣಸಿನ್ಕಾಯಿ, ಒಂದು 10 ಮೆಣಸಿನ್ಕಾಯಿ ಖಾರ ಇರಲಿಲ್ಲ, ಸೊ ನಾನು ಅದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು, ಸೊ ನಾನೇನು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿನ, ಇದನ್ನೆಲ್ಲ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೊಂಡಾದ್ಮೇಲೆ ಒಂದೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ತುಂಬ ತೆಳು ಮಾಡ್ಕೋಬೇಡಿ. ಸ್ವಲ್ಪ ನಾರ್ಮಲಾಗಿ ನಾವು ಚಟ್ನಿ ಹೇಗೆ ಮಾಡ್ತೀವಿ ನೋಡಿ, ಇಷ್ಟು ಥಿಕ್ನೆಸ್ಸಲ್ಲಿ ಬಂದರೆ ಅಷ್ಟೇ ಸಾಕು. ಇವಾಗ ಮೊದಲಿಗೆ ನಾನು ಎಲ್ಲ ಕಟ್ ಮಾಡಿಟ್ಟಿರುವಂತಹ ತರಕಾರಿಗಳು ಮತ್ತು ಕಾರ್ನ್ ಎಲ್ಲ ನಾನು ಹಾಕ್ಕೊಂಡಿದ್ನಲ್ಲ, ಆ ಪಾತ್ರೆಗೆ ನಾನು ಮಯೋನೀಸ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾನು ಫುಲ್ ಹಾಕ್ಕೊತಾ ಇಲ್ಲ, ಸ್ವಲ್ಪ ಮಯೋನೀಸ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಕಿರೋ ಮಯೋನೀಸ್ ಇದೆಯಲ್ವಾ, ಆ ಮಯೋನೀಸ್ಗೆ ನಾನು ಮಾಡಿಟ್ಟಿರುವಂತಹ ಗ್ರೀನ್ ಚಟ್ನಿನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಚಟ್ನಿನ ನೀವು ಹಾಕೋಬೇಡಿ, ಸ್ವಲ್ಪ 1-2 ಸ್ಪೂನಷ್ಟು ಚಟ್ನಿನ ಹಾಕ್ಕೊಂಡು ಮಿಕ್ಕಿರೋ ಮಯೋನೀಸ್ಗೆ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇವಾಗ ಅಂಗಡಿಗೆ ಹೋದರೆ ನೀವು ಅಲ್ಲಿ ಏನಾದರೂ ನೀವು ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಈ ಥರ ನೀವು ನೋಡ್ತೀರಲ್ವ, ಆ ಥರ ಅದು. ಸೊ ಆ ಗ್ರೀನ್ ಚಟ್ನಿಗೆ ನೀವು ಮಯೋನೀಸ್ನ ಮಿಕ್ಸ್ ಮಾಡಿಕೊಂಡ್ರೆ ಆ ಟೇಸ್ಟೇ ಬೇರೆ ಥರ ಇರುತ್ತೆ. ಇವಾಗ ನಾನು ಬ್ರೆಡ್ಡಿಗೆ ಸ್ವಲ್ಪ ತುಪ್ಪನ ಸವರ್ಕೊತಾ ಇದ್ದೀನಿ. ತುಪ್ಪನ ಎಲ್ಲ ಹಾಕೊಂಡಾದ್ಮೇಲೆ ಇವಾಗ ನಾನು ಮಯೋನೀಸ್ ಜೊತೆಲಿ ನಾನು ಚಟ್ನಿ ಮಿಕ್ಸ್ ಮಾಡಿದೆ ಅಲ್ವಾ, ಅದನ್ನು ಇವಾಗ ನಾನು ಅದನ್ನು ಕ್ಲೀನಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದ್ರ ಜೊತೆ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವಾ ಆ ತರಕಾರಿಗಳನ್ನೆಲ್ಲ, ಅದನ್ನು ಇವಾಗ ನಾನು ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಈ ಥರ ಬ್ರೆಡ್ ಫುಲ್ ಈ ಥರ ತುಂಬೋವರೆಗೂ ಈ ಥರ ನೀವು ಮೇಲೆಗಡೆ ಹಾಕ್ಕೊಳ್ಳಿ. ಆಲ್ರೆಡಿ ತುರಿದಿಟ್ಕೊಂಡಿರುವಂತಹ ಚೀಸ್ನ ನಾನು ಇವಾಗ ಇದ್ರ ಮೇಲೆ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಚೀಸ್ ಇಷ್ಟ ಅನ್ನೋರು ನೀವು ಜಾಸ್ತಿ ಚೀಸ್ ಹಾಕೋಬೋದು,
ಇಲ್ಲ ನಾರ್ಮಲಾಗಿ ಸ್ವಲ್ಪ ಬೇಕು ಅನ್ನೋರು ಈ ಥರ ಹಾಕೋಬೋದು. ನಾನು ತವಾನ ಕಾಯ್ಸೋಕ್ಕಿಟ್ಟಿದ್ದೆ. ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕಾದಾದಮೇಲೆ ಇವಾಗ ಬ್ರೆಡ್ನ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಆಚೆ ಸ್ಯಾಂಡ್ವಿಚ್ನ ಈಸ್ಕೊಂಡು ತಿನ್ನೋ ಬದಲು ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಆ ಖುಷಿನೇ ಬೇರೆ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.